ಪದೇ ಪದೇ ಎಷ್ಟು ಸಲ ನಾನು ಹೇಳೋದು ಇವರಿಗೆ, ನಾನು ಏನೋ ಒಂದು HMT ಕಾರ್ಖಾನೆ, ನಾನು 2 ವರ್ಷದಿಂದ ಪಡ್ತಿರೋ ಶ್ರಮ ನನಗೆ ಗೊತ್ತು. ಅದನ್ನು ಯಾವ ರೀತಿ ರಿವೈವ್ ಮಾಡಿಸ್ಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಆರ್ಥಿಕ ಸಚಿವರನ್ನ ಮನವೊಲಿಸ್ತಕ್ಕಂಥದ್ದಕ್ಕೆ ಡಿಸ್ಇನ್ವೆಸ್ಟ್ಮೆಂಟ್ ಆಗಿದೆ. ಅಂಥದಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಅಂತ ಹೇಳಿ ನಾನು ಹೊರಟ್ರೆ ನನಗೆ ಬೆಂಬಲ ಕೊಡಬೇಕು ಇವರು, ಇದನ್ನು ಹಾಳು ಮಾಡಲಿಕ್ಕೆ ಹೊರಡಬೇಕು ಇವರು. ನ್ಯಾಷನಲ್ ಲೆವೆಲ್ನಲ್ಲಿ ಇದು ಬರ್ತಕ್ಕಂಥದ್ದಕ್ಕೆ HMT ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಭೂಮಿ ಅಂತೇಳಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ನ್ಯಾಷನಲ್ ನ್ಯೂಸ್ ಮಾಡಿದ್ದೀರಲ್ಲ. ಇದೆಂಥದ್ದು GCC 500 ಅದಿಂಥದ್ದು ಮಾಡ್ತಾರೆ. ನೆನ್ನೆ ಅಲ್ಲೆಲ್ಲ ಭಾಷಣ ಮಾಡಿ ಬಂದವ್ರು ನಮ್ಮ ಮುಖ್ಯಮಂತ್ರಿಗಳು. GCCಗೆ ಎನ್ಕರೇಜ್ ಮಾಡ್ತಾರಂತೆ ನೆನ್ನೆಯ ಭಾಷಣ ಅಲ್ಲಿ. ಇಲ್ಲಿ ಅರಣ್ಯ ಇಲಾಖೆ ಭೂಮಿ ಅಂತ ಹೇಳ್ತಾರಲ್ಲ, ಇಲ್ಲಿ ಒಂದು ಪದ ಹೇಳ್ತೀನಿ ಕೇಳಿ ಸರ್ ಎಲ್ಲರಿಗೂ. ಯಾವ ಪ್ರೊಸೀಡಿಂಗ್ ಅವತ್ತಿನ 1960 ಆಗಿದೆ ಅನ್ನೋದಕ್ಕೆ, ಸಬ್ಜೆಕ್ಟ್ ಟು ಸ್ಯಾಂಕ್ಷನ್ಸ್ ಗ್ರ್ಯಾಂಟ್ ಆಫ್ ಲ್ಯಾಂಡ್ ಫ್ರಮ್ ಔಟ್ ಆಫ್ ದ ಪೀಣ್ಯ ಪ್ಲಾಂಟೇಶನ್ ಅಂಡ್ ಜಾರ್ಕೆಬಂಡೆ ಕಾವಲ್ ಬೆಂಗಳೂರು ರೇಂಜ್ ಟು ದ HMT ಲಿಮಿಟೆಡ್ ಜಾಲಹಳ್ಳಿ ಫಾರ್ ದೇರ್ ವಾಚ್ ಫ್ಯಾಕ್ಟ್ರಿ ಅಂಡ್ ಎಕ್ಸ್ಟೆನ್ಷನ್ ಆಫ್ ಎಕ್ಸಿಸ್ಟಿಂಗ್ ಟೌನ್ಶಿಪ್ ಎಕ್ಸೆಟ್ರಾ. ಇದು ಗೌರ್ಮೆಂಟ್ ಆದೇಶ ಆಗೋದಕ್ಕೆ ಆಗಿರ್ತಕ್ಕಂಥ ಮೀಟಿಂಗು. ಡೇಟ್ ಯಾವುದು? 25 ನವಂಬರ್ 1960. HMT ಲಿಮಿಟೆಡ್ನಿಂದ ಒಂದು ಮನವಿ ಏನು ಕೊಡ್ತಾರೆ, 260 ಎಕರೆ ಅಂದರೆ HMT ಲಿಮಿಟೆಡ್ ಜಾಲಹಳ್ಳಿ Bangalore have requested for the release of 260 acres of forest land from Jarkebande Kaval and Pinya Plantation, Bangalore range for the location of their proposed watch factory extension and laying of township etc. under their expansion schemes, and in the circumstances requested government to release the area asked for. ಇದಕ್ಕೆ ಅವರೇನು ಕೇಳಿದ್ರು HMT ಅವರು, ದ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಬ್ಯಾಂಗ್ಳೂರ್ who was consulted in the matter of the release of the land reports that the total areas available for disposal is 283 acres as against 260 acres requested for by the HMT Limited, and yes, no, there is no objection to its grant subject to certain conditions ಅಂತ ಹಾಕಿ ಅವತ್ತಿನ DFO NOC ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಇಂಡಿಯನ್ ಇದು ಏರ್ ಫೋರ್ಸ್ದು ಲ್ಯಾಂಡ್ ಇವತ್ತು ಅಲ್ಲೇ ಇದೆಯಲ್ಲ ಪಕ್ಕದಲ್ಲೇ, HMT ಪಕ್ಕದಲ್ಲಿ, ಅದೆಲ್ಲ ಡೀಟೇಲ್ ಇದೆ. ಬೇಕಾದ್ರೆ ನಿಮಗೆಲ್ಲ ಒಂದು ಕಾಪಿ ಕೊಡ್ತೀನಿ. ಅವ್ರ ಹತ್ರ ಇನ್ನೂ ಸಿಕ್ಕಿಲ್ಲ ಅಂದರೆ ದಾಖಲೆ ಕೊಡಲಿ ಅಂತಾರಲ್ಲ. ಇಲ್ಲಿ ಏನೇನು ಪ್ರೊಸೀಡಿಂಗ್ ಆಗಿದೆ, ಕಂಡೀಷನ್ಗಳೇನು, ಇದೆಲ್ಲ ರೆಕಾರ್ಡ್ಸ್ ಇದೆ. ಇಷ್ಟೆಲ್ಲ ಇದ್ದು ನಮ್ಮ ಹತ್ರ ಇವರು ಇಲ್ಲಿವರೆಗೂ ನಡ್ಕೊಂಡು ರೀತಿಗಳಿದೆಯಲ್ಲ ಕಳೆದ 2 ವರ್ಷದಿಂದ, ಇವರು ಆ್ಯಕ್ಚುಲಿ ಫಾರೆಸ್ಟಿಂದಲೂ ಕ್ಲಿಯರೆನ್ಸ್ ತಗೊಂಡವ್ರೆ, ಗ್ರ್ಯಾಂಟ್ಗೆ ಹಣ ಕಟ್ಟಿದ್ದಾರೆ, ಗ್ರ್ಯಾಂಟ್ ಮಾಡಿದ್ದಕ್ಕೂ ಹಣ ಕಟ್ಟಿದ್ದಾರೆ ಇದರಲ್ಲಿ ಸರ್ಕಾರಕ್ಕೆ. ಅವತ್ತಿನ ಕಾಲದಲ್ಲಿ ಪದೇ ಪದೇ HMT ಬಗ್ಗೆ ಅರಣ್ಯ ಅತಿಕ್ರಮಣ 160 ಎಕರೆ ಯಾವ್ಯಾವ ಕಾಲದಲ್ಲಿ ಸೇಲ್ ಮಾಡಿದ್ದಾರೆ, ಏನು ಮಾಡಿದ್ದೀರಪ್ಪ ಅದನ್ನಾಗಿದ್ದರೆ ನಿಮ್ಮ ಅರಣ್ಯ ಇಲಾಖೆಗೆ ಸೇರಿದರೆ